ಓಂ ದತ್ತಾಯ ನಮಃ ಅನ್ನುವುದು ನಿಜವಾದ ದತ್ತ ಮಂತ್ರ. ಉಪದೇಶ ಆಗೋಯ್ತು, ನೀವೆಲ್ಲ ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ಇಲ್ಲಿ ದ್ರಾಮ್ ಅನ್ನುವುದು ಬೀಜಾಕ್ಷರ. ದತ್ತಸ್ವಾಮಿ ಆ ಬೀಜಾಕ್ಷರದಲ್ಲಿ ವಾಸವಾಗಿದ್ದಾನೆ. ಕೇವಲ ದ್ರಾಮ್ ಅಂದರೆ ಸಾಕು ನೋಡಿ. ತನ್ನನ್ನು ಸ್ಮರಿಸುವವರ ಹೃದಯದಲ್ಲಿ ಪ್ರಕಾಶಿಸ್ತಾ ಅವರ ದಾರಿದ್ರ್ಯಗಳನ್ನು ನೀಗಿಸ್ತಾ ಇದ್ದಾನೆ. ದಾರಿದ್ರ್ಯ ಅಂದರೆ ನೀವೇನು ಬೇಕಾದ್ರೆ ಅನ್ಕೋಬೋದು. ಒಳಗೆ ಹೊರಗೆ ಎರಡೂ ದಾರಿದ್ರ್ಯ. ಒಳಗಿರ್ತಕ್ಕಂಥದ್ದು, ಹೊರಗಿರ್ತಕ್ಕಂಥ ದರಿದ್ರ. ನಾವಾಗೇ ಕೈಯಿಂದ ಮಾಡ್ಕೊಂಡು ದರಿದ್ರ ತರಿಸ್ಕೊಳ್ಳೋದು ಒಂದು, ಪ್ರಾರಬ್ಧವಾಗಿ ತಾನೇ ಬರ್ತಕ್ಕಂಥದ್ದು ದರಿದ್ರ ಒಂದು. ಇವು ಸಂಚಿತಾತ್ ಪ್ರಾಪಗಳು ಇವೆಲ್ಲ ಕೂಡ ಈ 6 ವಿಧವಾದಂಥ ಸ್ಟೇಜಸ್ಸು ನಿಧಾನವಾಗಿ ಹೇಳ್ತೀನಿ ನಿಮಗೆ. ಹೀಗೆ ದತ್ತಸ್ವಾಮಿ ಎಲ್ಲರಿಗೂ ಪ್ರಿಯನಾಗಿದ್ದಾನೆ. ಅದೇನು ದತ್ತ ಅಂದರೆ ಎಲ್ರಿಗೂ ತುಂಬ ಇಷ್ಟ. ಅಂತಹ ದೇವದೇವ ದತ್ತನಿಗೆ ನಮಸ್ಕರಿಸ್ತಾ ಇದ್ದೇನೆ. ದೇವತೆಗಳೆಲ್ಲ ಪೂಜಿಸ್ತಾ ಇದ್ದರು ಸ್ವಾಮಿನ, ರಾಕ್ಷಸರೆಲ್ಲ ಪೂಜಿಸ್ತಾ ಇದ್ದರು ಸ್ವಾಮಿನ, ಮನುಷ್ಯರೆಲ್ಲ ಪೂಜಿಸ್ತಾ ಇದ್ದರು ಸ್ವಾಮಿನ. ಆಕಾಶದಿಂದ ಬಿದ್ದ ಪ್ರತಿ ನೀರಿನ ಬಿಂದುವು ಸಹ ಸಮುದ್ರವನ್ನು ಸೇರುವ ಹಾಗೆ ಶ್ರೀ ಗುರುಂ ಪ್ರತಿಗಚ್ಚತಿ, ಶ್ರೀ ಗುರುಂ ಪ್ರತಿಗಚ್ಚತಿ. ಯಾವುದೇ ದೇವತೆಗೆ ಮಾಡುವ ನಮಸ್ಕಾರವು ಆದಿಗುರುವಾದ ದತ್ತಸ್ವಾಮಿಯನ್ನು ಸೇರುತ್ತೆ. ದತ್ತ ಮಂತ್ರವನ್ನು ಜಪಿಸುವವರೆಲ್ಲರಿಗೂ ಕೂಡ ರಕ್ಷಣೆ ಲಭಿಸುತ್ತೆ. ಯಾಕಂದರೆ ಜೀವನ ಅಂದಮೇಲೆ ಯಾವುದೋ ಒಂದು ಕಾರಣದಿಂದ ಯಾವುದೋ ಒಂದು ಭಯ ಪೀಡಿಸಲೇ ಇರುತ್ತೆ. ನನಗೆ ಯಾವ ಭಯ ಇಲ್ಲಪ್ಪ, ನನಗೆ ಯಾವ ಸಂಸಾರ ಬಾಧ ಇಲ್ಲಪ್ಪ, ಎಲ್ಲ ರೆಡಿ ಆಗಿಬಿಟ್ಟಿದ್ದೀನಿ, ಎಲ್ಲ ಸುಳ್ಳು. ಅಷ್ಟಿಗೆ ಮಾತಾಡಿಕೊಂಡು ಚಮತ್ಕಾರವಾಗಿ ಅಲ್ಲಿ ಗೆಲ್ಲುವುದಷ್ಟು ಬಿಟ್ಟರೆ ಎಲ್ಲರಿಗೂ ದುಃಖ ಇದೆ. ಕಾಣದೇ ಇರತಕ್ಕಂಥ ಭಯ ಇದೆ. ಕಂಡಿರ್ತಕ್ಕಂಥ ಭಯ ತುಂಬ ಇರ್ಬೋದು, ಆದರೆ ಕಾಣದೇ ಇರೋದು ತುಂಬ ಇದೆ. ಅದು ಹೇಳ್ಕೊಳ್ಳಲ್ಲ ಯಾರು. ಯಾವುದೋ ಒಂದು ಭಯ ಪೀಡಿಸಲೇ ಇರುತ್ತೆ. ಆ ಭಯವನ್ನು ದತ್ತಸ್ವಾಮಿ ಹೋಗಿಸ್ತಾನೆ. ಅದಕ್ಕೆ ಅವರು ನಿತ್ಯವೂ ಸಂಚರಿಸ್ತಾ ಇರ್ತಾರೆ. ಅವರು ಯಾವ ಒಂದು ಕಡೆ ಇರಲ್ಲ. ದತ್ತಸ್ವಾಮಿಯನ್ನು ಆರಾಧಿಸೋದ್ರಿಂದ, ಸ್ಮರಣೆ ಮಾಡೋದರಿಂದ ಮಾನವರ ಜೀವನ ಹಸನಾಗತ್ತೆ, ಜೀವನದ ವ್ಯವಸ್ಥೆ ಚೆನ್ನಾಗಿರುತ್ತೆ, ಸಮಾಜವೂ ಕೂಡ ಚೆನ್ನಾಗಿರುತ್ತೆ, ದೇಶವೂ ಚೆನ್ನಾಗಿರುತ್ತೆ. ಇಷ್ಟೇ ಯಾಕೆ, ಸಮಸ್ತ ಪ್ರಪಂಚಕ್ಕೂ ರಕ್ಷಣೆ ಲಭಿಸುತ್ತೆ. ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದ ಮೇಲೆ ತಂದೆ ತಾಯಿ ಮೊದಲು ನಾಮಕರಣ ಮಾಡ್ತಾರೆ, ಅದೇ ತಾನೇ ಅಡ್ರೆಸ್ ನಮಗೆ. ಆದರೆ ಅತ್ರಿ ಅನಸೂಯ ದಂಪತಿಗಳು ತಮಗೆ ಹುಟ್ಟಿದ ಮಗನಿಗೆ ನಾಮಕರಣವೇ ಮಾಡಲಿಲ್ಲ ಅವರು. ಯಾಕೆಂದರೆ ಅವನೇ ನಾಮಕರಣ ಮಾಡ್ಕೊಂಬಂದ್ಬಿಟ. ನಿಮಗೆ ನಾನು ದತ್ತನಾದೆ, ನಿಮಗೆ ನಾನು ದತ್ತನಾದೆ, ಅವನೇ ಹೇಳ್ಬಿಟ್ಟ ನಾಮ. ಯಾವ ರೀತಿಯ ಸಂಸ್ಕಾರಗಳನ್ನು ಮಾಡಲಿಲ್ಲ. ಪರಮಾತ್ಮನಿಗೆ ಏನು ಮಾಡೋದಿದೆ? ತ್ರಿಮೂರ್ತಿಗಳವರಿಗೆ ಪ್ರತ್ಯಕ್ಷರಾಗಿ ಅಪ್ಪ ಅಮ್ಮ ನಾವು ನಿಮಗೆ ದತ್ತರಾಗಿದ್ದೀವಿ ಅಂತ ಹೇಳಿ, ದತ್ತರಾಗಿದ್ದೀವಿ ಅನ್ನುವಾಗೋಯ್ತಲ್ಲ ಅಂತ ತಮಗೆ ತಾವೇ ಅರ್ಪಿಸ್ಕೊಂಡ್ರು. ಆದ್ದರಿಂದ ದತ್ತ ಅಂದರೆ ಕೊಟ್ಟುಕೊಳ್ಳುವುದು ಅಂತ ಅರ್ಥ. ತನಗೆ ತಾನು ಕೊಟ್ಟುಕೊಳ್ಳೋದು, ಕೊಡುಗೆ. ಯಾರೊಬ್ಬರ ಸೊತ್ತು ಅಲ್ಲ ಕೊಡುಗೆ, ನಮ್ಮಿಷ್ಟ ಅದು. ಅದು ಎಲ್ಲರಿಗೂ ಸೇರಿದ್ದು, ಎಲ್ಲರೂ ಅದನ್ನು ಪಡೀಬಹುದು. ಅದಕ್ಕೆ ಪರಮಾತ್ಮ ದತ್ತ ಅನ್ನೋ ಹೆಸರಿನಿಂದ ಪ್ರಸಿದ್ಧನಾದ. ನಮ್ಮೆಲ್ಲರಿಗೂ ದತ್ತ ಅವರು. ನಮಗೆ ಕೊಟ್ಕೊಂಡಿದ್ದಾನೆ ಪರಮಾತ್ಮ. ಸೊ ನಾವು ಕೊಟ್ಕೋಬೇಡವಾ? ನೀವು ಕೊಟ್ಕೊಂಡ್ರೆ ಕೊಟ್ಕೊಂಡ್ಬಿಟ್ರೆ ನಮಗೆ ಅಂತ ಅನ್ಕೋಬಾರ್ದು. ನೀವು ನಮಗೆ ಕೊಟ್ಕೊಂಡ್ಮೇಲೆ ನಾವು ನಿಮಗೆ ಕೊಡ್ಬೇಕು ತಾನೆ. ನೀವು ದೇವರಲ್ವಾ, ನೀವು ಪರಮಾತ್ಮ ಅಲ್ವಾ, ನೀವು ನಿಮಗೆ ಕರ್ತವ್ಯ ಅಲ್ವಾ, ಕೊಟ್ಕೊಂಡ್ರಿ ನಮಗೆ, ನಾವೇ ಕೊಡಬೇಕು ಅಂತೇನಿದೆ ಅನ್ನಬಾರ್ದು. ಆಗ ಅವನು ಕೊಟ್ಟಿರ್ತಕ್ಕಂಥ ಸಾರ್ಥಕ ಆಗೋದಿಲ್ಲ. ಮಹರ್ಷಿಗಳೆಲ್ಲರೂ ಇದೇ ಹೆಸರಿನಿಂದ ಕರೀತಾರೆ, ದತ್ತ ದತ್ತ. ದತ್ತ ಅನ್ನೋ ಶಬ್ದಕ್ಕೆ ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನು ಸೇರಿಸಿದರೆ ದತ್ತಾಯ ಅನ್ನುವ ರೂಪ ಪಡೆಯುತ್ತೆ. ದತ್ತಾತ್ರೇಯ ವಜ್ರಕವಚವು ಆ ಶ್ಲೋಕದಲ್ಲಿ ದಿಗಂಬರಂ ಭಸ್ಮ ಸುಗಂಧ ಲೇಪನಂ, ದಿಗಂಬರಂ ಭಸ್ಮ ಸುಗಂಧಲೇಪನಂ, ಚಕ್ರಂ ತ್ರಿಶೂಲಂ ಡಮರುಂ ಗದಾಯುಧಂ, ಚಕ್ರಂ ತ್ರಿಶೂಲಂ ಡಮರುಂ ಗದಾಯುಧಂ, ಪದ್ಮಾಸನಂ ಯೋಗಿ
ಮುನೀಂದ್ರ ವಂದಿತಂ ಪದ್ಮಾಸನಂ ಯೋಗಿ ಮುನೀಂದ್ರ ವಂದಿತಂ ದತ್ತೇತಿ ನಾಮ ಸ್ಮರಣೇನ ನಿತ್ಯಂ ದತ್ತೇತಿ ನಾಮ ಸ್ಮರಣೇನ ನಿತ್ಯಂ. ದಿಗಂಬರನು ಭಸ್ಮ ಸುಗಂಧಗಳನ್ನು ಧರಿಸಿರ್ತಕ್ಕಂಥವನು, ಚಕ್ರ, ತ್ರಿಶೂಲ, ಡಮರುಗ, ಗದೆ ಎಂಬ ಆಯುಧಗಳನ್ನು ಧರಿಸತಕ್ಕಂಥವನು. ಇವೆಲ್ಲ ಏನೋ ಶೋಕಿಗೆ ಇಟ್ಕೊಂಡಿದ್ದಾನೆ ಅನ್ಕೋಬೇಡ್ದು ನೀವು. ಪದ್ಮಾಸನದಲ್ಲಿ ಕುಳಿತಿರ್ತಕ್ಕಂಥವನು, ಯೋಗಿಗಳಿಂದ ಮುನಿಗಳಿಂದ ನಮಸ್ಕರಿಸಲ್ಪಡ್ತಕ್ಕಂಥವನು ಶ್ರೀ ದತ್ತ ಪರಮಾತ್ಮ. ಅವನನ್ನು ದತ್ತ ಅನ್ನುವ ಮಂತ್ರದಿಂದ ನಿರಂತರವೂ ಜಪ ಮಾಡಬೇಕು ಅಂತ ಬೋಧಿಸ್ತಾ ಇದೆ ವ್ಯಾಕರಣಶಾಸ್ತ್ರವು. ನಮಃ ಅನ್ನುವ ಪದ ಬಂದಾಗಲೆಲ್ಲ ಚತುರ್ಥಿ ವಿಭಕ್ತಿಯನ್ನೇ ಪ್ರಯೋಗಿಸಬೇಕು ಅಂತ ಹೇಳಿದೆ. ದತ್ತಾಯ ನಮಃ ಅಂತ ಸ್ಮರಣೆ ಮಾಡಿದರೆ ಸಕಲ ದೇವತಾ ಸ್ವರೂಪರಾದ ದತ್ತ ಸ್ವಾಮಿಗೆ ನಮಸ್ಕರಿಸಿದಂತೆ ಆಗುತ್ತೆ ಅಂತ ಹೇಳಿದರು. ನಮಃ ಅಂದರೆ ಏನು? ವಿನಯದಿಂದ, ಪ್ರೇಮದಿಂದ, ನೀನು ರಕ್ಷಕ, ನನಗೆ ನೀನು ರಕ್ಷಕ, ನಾನು ನಿನ್ನ ದಾಸ ಅನ್ನುವ ಭಾವನೆಯನ್ನು ಹೊಂದಿರಬೇಕು ಅಂತ ಅರ್ಥ. ದತ್ತ ಮಂತ್ರವನ್ನು ಜಪಿಸಿದ ನಂತರ ದತ್ತನ ಮುಂದೆ ನೆಲದ ಮೇಲೆ ಬಗ್ಗಿ ನಮಸ್ಕಾರ ಮಾಡಬೇಕು. ನಮಃ ಅನ್ನುವ ಪದಕ್ಕೆ ಇನ್ನೊಂದು ವಿಶೇಷ ಅರ್ಥವೂ ಇದೆ. ಅದೇನೆಂದರೆ ಎರಡನೆಯದು ಇಲ್ಲದ್ದು ಅಂತ ಅರ್ಥ. ನಮಃ ಅಂದರೆ ಆಗೋಯ್ತು, ಶ್ರೀ ಗುರುವೇ ನಮಃ, ಗುರುವೇ ನೀನೊಬ್ಬನೇ ನಮಃ. ನೀನು ಮಾತು ಅಂದಮೇಲೆ ನಿನಗೆ ಚಂಚಲ ಬರ್ಕೊಡ್ದು, ಮೋಸ ಮಾಡ್ದಂಗಲ್ವ ನಿನಗೆ. ನಿಂಗೆ ಚಂಚಲ ಬಂದರೆ ನೀವು ನಾಟಕ ಆಡ್ದಂಗಲ್ವ, ಭಕ್ತಿಗೆ ನಾಟಕ ಆಡ್ದಂಗಲ್ವ. ಗುರುಗಳ ಹತ್ರ ಒಂದು ಹೊರಗಡೆ ಒಂದು ಮಾಡಿದ್ರೆ ನಿಮಗೆ ಪಾಪ ಬರಲ್ವಾ? ಬರುತ್ತೆ. ನಿಮಗೆ ಕಷ್ಟಗಳು ಬರಲ್ವಾ? ಬರುತ್ತೆ. ಮನಸ್ಸು ಚಂಚಲ ಆಗೋಲ್ವಾ? ಬರುತ್ತೆ. ಒಂದು ಸತಿ ಮುಗಿದೋಯ್ತು ಶರಣು ಆಗೋದ್ರೆ ಮುಗಿದು. ಸುಮಾರು ದಿನ ಯೋಚನೆ ಮಾಡಿಕೊಂಡು ನೀವು ಶರಣು ಅಂಥೇಳಿ ಇಮಿಡಿಯೇಟ್ಗೆ ನೋಡಿದ ಕೂಡಲೇ ಆಗಬೇಕು ಅಂತಿಲ್ಲ. ತಗೊಳ್ಳಿ 2 ವರ್ಷ, ತಗೊಳ್ಳಿ 10 ವರ್ಷ, ತಗೊಳ್ಳಿ 20 ವರ್ಷ, ಆಮೇಲೆ ಯಾರು ಶರಣ ಅಂತನ್ನಿ. ಇಮಿಡಿಯೇಟಾಗಿ ಆಗಬೇಕು ಅಂತಿಲ್ಲ. ಅದು ಭ್ರಮೆ, ಕ್ಷಣಿಕ. ಅದು ಕ್ಷಣಿಕವಾಗಿ ತಪ್ಪದು. ಅಂದರೆ ಇರುವುದು ಒಂದೇ ಅಂತಕ್ಕಂಥ ಅರ್ಥವಿದೆ. ನಮಃ ಅಂದರೆ ಜೀವನೆಂಬ ನಾನು, ಜೀವನೆಂಬ ನಾನು, ದೇಹವೆಂಬ ನೀನು, ಇಬ್ಬರೂ ಒಂದೇ ಅಂತ ಅರ್ಥ. ಇನ್ನೊಂದು ಅರ್ಥದಲ್ಲಿ ಜೀವಾತ್ಮ ಪರಮ, ಜೀವ ದೇವ ಅಂದರೆ ಪರಮಾತ್ಮ, ಜೀವ ಅಂದರೆ ನಾನು, ಜೀವ ಪರಮಾತ್ಮ ಇಬ್ಬರೂ ಒಂದೇ ಅಂತ ಅರ್ಥ. ಇದು ದತ್ತ ಮಂತ್ರವನ್ನು ಜಪಿಸುವುದರಿಂದ ಲಭಿಸ್ತಕ್ಕಂಥ ಪ್ರಯೋಜನ. ದತ್ತೋಪನಿಷತ್ತು ಯಾರು ನಾನೇ ದತ್ತ ಅನ್ನುವ ಭಾವನೆಯಿಂದ ಜಪಿಸ್ತಾ ಮನಸ್ಸಿನಲ್ಲಿ ನಿಧಿಧ್ಯಾಸ ತತ್ಪರರಾಗಿರ್ತಾರೋ ಅಂಥವರಿಗೆ ಸಂಸಾರ ಬಂಧಗಳು ತೊಲಗುತ್ತವೆ ಅಂತ ಬೋಧಿಸಿದೆ. ಸಂಸಾರ ಬಂಧ ಅಂದ್ರೇನು? ಮದುವೆ ಮಾಡ್ಕೊಳ್ಳೋದು, ಮನೆ ಕಟ್ಕೊಳ್ಳೋದು, ಚಿಕ್ಕ ಕಾರ್ ತಗೊಳ್ಳೋದು, ಎಲ್ಲರೂ ಒಂದು ಕಾರ್ ತಗೋಬೇಕು, ಕಾರ್ ತಗೊಳ್ಳೋದು, ಇದೆ ಸಾಧನೆ ನಿಂದು. ಅದು ಸಂಸಾರ ಅಲ್ಲ. ಈ ಪ್ರಪಂಚಕ್ಕೆ ಹುಟ್ಟುವುದೇ ಸಂಸಾರ. ಸಂಸಾರವನ್ನು ದೂರ ಮಾಡು ಅಂದರೆ ಏನರ್ಥ? ಈ ಹುಟ್ಟು ಸಾವುಗಳು ಬರದೇ ಇರುವ ಮಾಡು ಅಂತ. ಇಂತಹ ಭಾಗ್ಯ ದತ್ತ ಸನ್ನಿಧಿಯಿಂದ ಲಭಿಸುತ್ತೆ. ಆ ಜ್ಞಾನ ಕೂಡ ದತ್ತ ಮಂತ್ರ ಜಪದಿಂದ ಲಭಿಸುತ್ತೆ. ದತ್ತ ಸ್ವಾಮಿಗೆ ಸೇವೆ ಮಾಡುವುದರಿಂದ ಲಭಿಸುತ್ತೆ. ಸ್ವಾಮಿ ತನ್ನ ದೃಷ್ಟಿ ಮಾತ್ರದಿಂದಲೇ ಉಪದೇಶ ಮಾಡ್ತಾರೆ, ಮಾತುಗಳಿಂದ ಉಪದೇಶ ಮಾಡ್ತಾರೆ, ಸಂಜ್ಞೆಗಳಿಂದ ಉಪದೇಶ ಮಾಡ್ತಾರೆ, ಮೌನ ವ್ಯಾಖ್ಯಾನ. ಆದ್ದರಿಂದ ಸ್ವಾಮಿಯನ್ನು ಆಶ್ರಯಿಸಬೇಕು. ಭಕ್ತಿಯಿಂದ ದತ್ತಾಂತ ಕರೆದರೆ ಸಾಕು, ಸ್ವಾಮಿ ಎದುರಿಗೆ ಬಂದು ನಿಲ್ತಾರೆ. ಯಾಕಂದರೆ ಆ ಸ್ವಾಮಿ ಹೆಸರಿಲ್ಲದವನು ತಾನೇ, ಅದರಿಂದ ತತ್ವಸ್ವರೂಪಿ ತಾನೇ. ಆದ್ದರಿಂದ ಸ್ಮರಿಸಿದರೆ ಸಾಕು, ಹೃದಯದಲ್ಲಿ ಬಂದು ನಿಲ್ಲಿಸ್ತಾನೆ. ಸಂಸಾರ ಅಂದರೆ ನಾನು ಹೇಳಿದ್ನಲ್ಲ, ಹೆಂಡತಿ ಮಕ್ಕಳು ಜೊತೆ ಜೀವನ ಮಾಡೋದರಲ್ಲಿ ಭೂಮಿ ಮೇಲೆ ಹುಟ್ಟುವುದೇ ಸಂಸಾರ ಅನ್ನೋದು ಹೇಳಿದ್ನಲ್ಲ. ಆದರೆ ಜೀವಿಯು ದತ್ತಸ್ವಾಮಿಯನ್ನು ಆಶ್ರಯಿಸಿದರೆ ಪ್ರಶಾಂತವಾಗಿ ಸಂತೋಷದಿಂದ ಜೀವಿಸ್ಬೋದು. ಆದ್ದರಿಂದ ದತ್ತಸ್ವಾಮಿಯ ಮೇಲೆ ಪ್ರೀತಿಯ ಭಕ್ತಿಯನ್ನು ಬೆಳೆಸ್ಕೋಬೇಕು ನಾವು. ಅದು ಬಿಟ್ಟು ಇತರ ವ್ಯಕ್ತಿಗಳ ಮೇಲೆ, ಕಂಡ ಪದಾರ್ಥಗಳ ಮೇಲೆ, ಸುಖಗಳ ಮೇಲೆ
ಪ್ರೀತಿಯನ್ನು ಬೆಳೆಸ್ಕೊಂಡ್ರೆ ಫಲ ಲಭಿಸಲ್ಲ, ಅದು ಅಪಾಯ. ಅದರಿಂದ ದುಃಖ, ಅದರಿಂದ ಬಾಧೆ, ಅದರಿಂದ ಅಶಾಂತಿಯಿಂದ ಪೀಡೆಗಳು ನಿರಂತರವಾಗಿ ಕಾಡುತ್ತವೆ. ದತ್ತಸ್ವಾಮಿಯ ಅನುಗ್ರಹದಿಂದ ಜ್ಞಾನವು ಲಭಿಸಿ ಆ ಮೂಲಕ ಮರಣವು ಬಂಧಿಸಲ್ಲ. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಜನ್ಮವೇ ಬಂಧಿಸೋದು, ಮರಣ ಬಂಧಿಸೋಲ್ಲ. ಜನ್ಮಗಳಾಗೇ ಅವೇ ಬಂಧಿಸ್ತದೆ ಅನ್ನುವುದು ಜೀವಿಗೆ ಗೋಚರವಾಗತ್ತೆ. ಆಗ ಜೀವಿ ತನ್ನ ಜ್ಞಾನವೆಂಬ ಅರಿವಿನಿಂದ ಜನ್ಮವಿಲ್ಲದ ಸ್ಥಿತಿ ಉಂಟಾಗುವ ಹಾಗೆ ಮಾಡಿಕೊಳ್ತಾನೆ, ತನ್ನ ಆನಂದ ಸ್ವರೂಪವನ್ನು ತಿಳಿಸ್ಕೊಳ್ತಾನೆ. ಇದು ಶ್ರೀದತ್ತ ಮಂತ್ರವನ್ನು ಜಪಿಸಿದರೆ ಲಭಿಸುವ ಫಲ. ಆದ್ದರಿಂದ ಎಲ್ಲರೂ ಮಂತ್ರವನ್ನು ಜಪಿಸಿ ನಿಮ್ಮೆಲ್ಲರಿಗೂ ದತ್ತನ ಅನುಗ್ರಹ ಉಂಟಾಗಲಿ, ನಿಮ್ಮ ಕೋರಿಕೆಗಳೆಲ್ಲವೂ ನೆರವೇರಲಿ ಅಂತ ಆಶೀರ್ವದಿಸ್ತಾ ಇದ್ದೀನಿ. ಜೈ ಗುರುದತ್ತ, ಶ್ರೀ ಗುರುದತ್ತ.